ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ಕ್ಯಾನ್ಸರ್ ಅಂಕಿಅಂಶಗಳನ್ನು ನಾವು ನೋಡಿದಾಗ ನಿಜವಾಗಲೂ ಗಾಬರಿಯಾಗುತ್ತೆ. ಕಾರಣ, ಮೊದಲೆಲ್ಲ ಎಲ್ಲೋ ಒಂದು ಅಪರೂಪಕ್ಕೆ ಕೇಳುತ್ತಿದ್ದಂತಹ ಈ ಒಂದು ಕಾಯಿಲೆ ನಂತರ ದೂರದ ಸಂಬಂಧಿಕರಲ್ಲಿ ಯಾರಿಗೋ ಒಬ್ಬರಿಗೆ ಕ್ಯಾನ್ಸರ್ ಆಗಿದೆ ಅಂತ ಕೇಳ್ತಾ ಇದ್ವು. ನಂತರದಲ್ಲಿ ಅದು ಎಷ್ಟು ಕಾಮನ್ ಆಗ್ತಾ ಇದೆ ಅಂದರೆ, ಪ್ರತಿ ಮನೆಯಲ್ಲೂ ವಯಸ್ಸಾದ ವ್ಯಕ್ತಿಗಳು ಅಂದರೆ ಅವರು ಈ ಒಂದು ಕ್ಯಾನ್ಸರ್ ಡಿಟೆಕ್ಟ್ ಆಗಿದೆ, ಕ್ಯಾನ್ಸರ್ ಒಂದು ಹಂತದಲ್ಲಿದೆ ಅನ್ನುವುದು ಸಾಮಾನ್ಯ. ಈ ಒಂದು ಶಬ್ದ ಇದೆಯಲ್ಲ, ಮೊದಲು ಅಪರೂಪಕ್ಕೆ ಕೇಳ್ತಾ ಇದ್ವು, ಈಗ ತುಂಬ ಸಾಮಾನ್ಯವಾದ ಶಬ್ದ ಅಂತ ಅನಿಸ್ಬಿಡುತ್ತೆ. ಹಾಗಾದರೆ ಅನ್ಕಂಟ್ರೋಲ್ಡ್ ಸೆಲ್ ಪ್ರಾಲಿಫರೇಷನ್ ಅಂತ ಹಿಂದಿನ ವಿಡಿಯೋಗಳನ್ನು ತಾವು ನೋಡ್ಬೋದು. ಬೇಕಾದಷ್ಟು ಕ್ಯಾನ್ಸರ್ ಬಗ್ಗೆ ವಿವರಗಳನ್ನು ನಾನು ನೀಡಿದ್ದೀನಿ, ಏನಕ್ಕೆ ಬರುತ್ತೆ ಅಂತೆಲ್ಲ. ಹಾಗಾದರೆ ಕ್ಯಾನ್ಸರ್ನ ಎರಡು ಪ್ರಮುಖ ಕಾಮನ್ ಫ್ಯಾಕ್ಟರ್ಸ್ಗಳು ಏನು, ಅದಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ನೋಡೋದಾದರೆ, ಮೊದಲನೇದು ವಯಸ್ಸು. ಏಜ್ ಇಸ್ ದ ರಿಸ್ಕ್ ಫ್ಯಾಕ್ಟರ್ ಅಂತೀವಿ. ಏನು ಮಾಡೋಕ್ಕೋಗೋದಿಲ್ಲ, ವಯಸ್ಸಾದಂತೆ ಈ ಥರದ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ. ಜೊತೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ರಿಸ್ಕ್ ಫ್ಯಾಕ್ಟ್ ಯಾವುದು ಅಂತಂದರೆ ಒಬಿಸಿಟಿ ಅಂತ ಕರಿತೀವಿ. ಬೊಜ್ಜುತನ, ಸ್ಥೂಲಕಾಯ, ಬೊಜ್ಜುತನ, ಮಾರ್ಬಿಡ್ ಒಬಿಸಿಟಿ, ಅತಿಯಾದ ದೇಹದ ಒಂದು ತೂಕ ಇದೆಯಲ್ಲ, ಅದು ಸಹ ಕ್ಯಾನ್ಸರ್ನ ರಿಸ್ಕ್ನ ಹೆಚ್ಚು ಮಾಡುತ್ತೆ. ಅಂದರೆ ಎಲ್ಲ ದಪ್ಪಗಿರೋ ಅಂಥ ವ್ಯಕ್ತಿಗಳಿಗೂ ಕ್ಯಾನ್ಸರ್ ಬರುತ್ತೆ ಅಂತಲ್ಲ, ಆದರೆ ಕ್ಯಾನ್ಸರಲ್ಲಿ ಅದು ಬಹಳ ಪ್ರಮುಖವಾದ ರಿಸ್ಕ್ ಫ್ಯಾಕ್ಟರ್. ಎರಡು ಪ್ರಮುಖವಾದ ರಿಸ್ಕ್ ಫ್ಯಾಕ್ಟರ್ಸ್ಗಳು, ಒಂದು ವಯಸ್ಸು, ಅದನ್ನು ನಾವು ತಡೆಯೋಕ್ಕಾಗೋದಿಲ್ಲ, ವಯಸ್ಸಾಗ್ತಾ ಇದ್ದಂಗೆ ಏಜ್ ಇಸ್ ದ ರಿಸ್ಕ್ ಫ್ಯಾಕ್ಟರ್ ಅಂತೀವಿ. ಜೊತೆಯಲ್ಲಿ ದೇಹದ ಒಂದು ವೆಯ್ಟ್ ಏನಾಗುತ್ತೆ, BMI, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕರಿತೀವಲ್ಲ, ಅದು ಜಾಸ್ತಿ ಆದಂತೆ ಕ್ಯಾನ್ಸರ್ಗೆ ಪ್ರೋನ್ ಆಗುವಂತಹದ್ದು, ತುತ್ತಾಗುವ ಸಾಧ್ಯತೆ ಜಾಸ್ತಿ ಅಂತ ವಿಜ್ಞಾನಿಗಳು, ಇದೊಂದು ವೆಲ್ ಎಸ್ಟಾಬ್ಲಿಷ್ಡ್ ರಿಸ್ಕ್ ಫ್ಯಾಕ್ಟರ್ ಅಂತ ಕರಿತೀವಿ. ಅಂದರೆ ಬಹಳ ಗಟ್ಟಿಯಾಗಿ ಸ್ಥಾಪಿತವಾದ ಒಂದು ರಿಸ್ಕ್ ಫ್ಯಾಕ್ಟರ್. ಭಾಳಷ್ಟು ಸಂಶೋಧನೆಗಳು ಹೇಳೋ ಅಂಥದ್ದು, ಒಬಿಸಿಟಿ ಜಾಸ್ತಿ ಇತ್ತು ಅಂದರೆ ಅದು ಎಲ್ಲ ಕಾಯಿಲೆಗಳ ತಾಯಿ ಮನೆ ಅಂತ. ಒಬಿಸಿಟಿ ಒಂದು ಸಲ ಬೊಜ್ಜು ಜಾಸ್ತಿ ಆಯಿತು ಅಂದರೆ ಮಧುಮೇಹ ಬರುತ್ತೆ, ರಕ್ತದೊತ್ತಡ, ಹೃದಯದ ಕಾಯಿಲೆಗಳು, ಹಾರ್ಮೋನಲ್ ಇಂಬ್ಯಾಲೆನ್ಸು, PCOD, ಇನ್ಫರ್ಟಿಲಿಟಿ, ಜೊತೆಯಲ್ಲಿ ಕ್ಯಾನ್ಸರ್ ರಿಸ್ಕ್ ಸಹ ಅಷ್ಟೇ ಹೆಚ್ಚಾಗ್ತಾ ಹೋಗುತ್ತೆ. ಎಲ್ಲ ಥರದ ಕ್ಯಾನ್ಸರ್ಗಳಿಗೂ ಅದನ್ನು ಕನೆಕ್ಟ್ ಮಾಡಿದ್ದಾರೆ ಸಾಮಾನ್ಯವಾಗಿ. ಕಣ್ಣಿನದು ಕೆಲವೊಂದು ಬಿಟ್ಟು, ರೆಟಿನೋಬ್ಲಾಸ್ಟೋಮಾ, ಲ್ಯುಕಿಮಿಯಾ, ಈ ಥರದ್ದು ಕೆಲವೊಂದನ್ನು ಬಿಟ್ಟು ಮಿಕ್ಕ ಹಲವಾರು ಎಲ್ಲ ಕ್ಯಾನ್ಸರ್ಗಳು, ನಾವು ಲಿವರ್ದಾಗಿರ್ಬೋದು, ಹೊಟ್ಟೆಯದಾಗಿರ್ಬೋದು, ಬೇರೆ ಎಲ್ಲ ಥರದ ಕ್ಯಾನ್ಸರ್ಗಳಿಗೂ ಇದು ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಹಾಗಾದರೆ ಏನು ಅಂತ ಇದರ ಬಗ್ಗೆ ನಾವು ದೀರ್ಘವಾಗಿ ಆಲೋಚನೆ ಮಾಡಿದಾಗ, ಮೊದಲನೇದಾಗಿ ನಮಗೆ ಗೊತ್ತಾಗುವಂತಹ ವಿಚಾರ ಯಾವ ರೀತಿ ಅಂತಂದರೆ, ಸಾಮಾನ್ಯವಾಗಿ ಎಡಿಪೋಸೈಟ್ಗಳು ಅಂತ ಅಂತೀವಲ್ಲ, ಅಂದರೆ ಕೊಬ್ಬಿನ ಜೀವಕೋಶಗಳು. ಈ ಕೊಬ್ಬಿನ ಜೀವಕೋಶಗಳು ಏನಾಗುತ್ತೆ, ಸ್ವಲ್ಪ ತುಂಬ ದಪ್ಪ ಆದಾಗ ಒಡೆಯುತ್ತದೆ. ಒಡೆದಾಗ ಏನಾಗುತ್ತೆ, ಅದು ಒಡೆದಾಗ ಅದನ್ನು ಆ ಜಾಗವನ್ನು ಸರಿಯಾಗಿ ಕ್ಲೀನ್ ಮಾಡಬೇಕು ಅಂತೇಳಿ ಮ್ಯಾಕ್ರೋಫೇಜಸ್ ಎನ್ನುವ ಜೀವಕೋಶಗಳು ಅಲ್ಲಿಗೆ ಬರುತ್ತೆ. ಇದು ನಮ್ಮ ರೋಗ ಪ್ರತಿರೋಧಕ ಶಕ್ತಿಯಲ್ಲಿ ಇರುವಂಥದ್ದು ಮ್ಯಾಕ್ರೋಫೇಜಸ್ ಅಲ್ಲಿಗೆ ಬಂದು ಏನು ಮಾಡುತ್ತೆ, ಅದು ಅಲ್ಲಿ ಫೋಮ್ ಸೆಲ್ಸ್ಗಳು ಅನ್ನನ್ನು ಬಿಡುಗಡೆ ಮಾಡುತ್ತೆ, ಫೋಮ್ ಸೆಲ್ಸು ಆಗುತ್ತೆ. ಜೊತೆಯಲ್ಲಿ ಇನ್ಫ್ಲಮೇಷನು ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ಇನ್ಫ್ಲಮೇಷನ್ ಅಥವಾ ಉರಿಯೂತ ಆದಾಗ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಇಂಟರ್ಲ್ಯೂಕಿನ್ 6, ಈ ಥರದ್ದು, ಆಮೇಲೆ CRP ಅಂತ, ಸಿ ರಿಯಾಕ್ಟಿವ್ ಪ್ರೋಟೀನ್, ಇವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇವು ಯಾವಾಗ ಜಾಸ್ತಿ ಆಗ್ತಾ ಬರುತ್ತೆ, ಇದೇನು ಮಾಡುತ್ತೆ, ನಾರ್ಮಲ್ ಜೀವಕೋಶಗಳು ಏನಿದೆ ಅದನ್ನು ಅಬ್ನಾರ್ಮಲ್ ಜೀವಕೋಶಗಳಾಗಿ ಮಾರ್ಪಾಡುವ ಶಕ್ತಿ ಇವುಗಳಿಗಿದೆ. ಜಾಸ್ತಿ ಈ ಥರ ಇನ್ಫ್ಲಮೇಷನು ಜಾಸ್ತಿ ಆದಂಗೆ ದೇಹದ ಒಳಗಡೆ ನಮಗೆ ಅರಿವಿಲ್ಲದಂತೆ ಯಾವುದು ಸಾಮಾನ್ಯ ಜೀವಕೋಶಗಳು, ಆರೋಗ್ಯ ಜೀವಕೋಶಗಳೇನಿರುತ್ತೆ ಅದು ಅಬ್ನಾರ್ಮಲ್ ಜೀವಕೋಶಗಳಾಗಿ ಮಾರ್ಪಾಡುವ ಸಾಧ್ಯತೆ ಇದೆ. ಎರಡನೆಯ ಸಾಧ್ಯತೆ ಯಾವುದು ಅಂತ ನಾವು ನೋಡೋದಾದರೆ, ಯಾವಾಗ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಯಿತು, ಈ ಒಂದು ಬೊಜ್ಜುತನದಿಂದ ದೇಹದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಸಹ ಜಾಸ್ತಿ ಆಗ್ತಾ ಬರುತ್ತೆ. ಆಗ ಇನ್ಸುಲಿನ್ ಗ್ರೋತ್ ಫ್ಯಾಕ್ಟರ್ ಅನ್ನುವ ಒಂದು ಗ್ರೋತ್ ಫ್ಯಾಕ್ಟರು ಹೆಚ್ಚು ಬಿಡುಗಡೆಯಾಗೋಕ್ಕೆ ಆರಂಭ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಂಗೆ ಹೆಚ್ಚು ಬಿಡುಗಡೆಯಾದ ಇನ್ಸುಲಿನ್ ಗ್ರೋತ್ ಫ್ಯಾಕ್ಟರ್ ಏನಿದೆ, ಅದು ಕೆಲವೊಂದು ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಮಿಕ್ ಜೀನ್ ಅನ್ನೋದು ನೇರವಾಗಿ ಕ್ಯಾನ್ಸರ್ಗೆ ಸಂಬಂಧಿಸಿದಂಥ ಟ್ರಾನ್ಸ್ಕ್ರಿಪ್ಷನ್ ಫ್ಯಾಕ್ಟರ್, ಅದು ಮಿಕ್ ಜೀನ್ ಆಗ್ಬೋದು, ಸೈಕ್ಲಿನ್ಗಳಾಗಿರ್ಬೋದು, ಈ ಥರ ಹಲವಾರು ಜೀನ್ಸ್ಗಳನ್ನು ಇಂಡೈರೆಕ್ಟಾಗಿ ಅದು ಆ್ಯಕ್ಟಿವೇಟ್ ಮಾಡೋದ್ರಿಂದ ಈ ಗ್ರೋತ್ ಫ್ಯಾಕ್ಟರ್ಗಳು ನಾರ್ಮಲ್ ಆಗಿರುವಂಥ ಜೀವಕೋಶಗಳ ಒಂದು ವಿಭಜನೆ ಏನಿದೆ ಅದು ಜಾಸ್ತಿ ಆಗ್ತಾ ಬರುತ್ತೆ. ಹಾಗಾಗಿ ಇದೂ ಸಹ
ಅಂದರೆ ಹೆಚ್ಚಾದ ಇನ್ಸುಲಿನ್ ರೆಸಿಸ್ಟೆನ್ಸು ಸಹ ಎಲ್ಲೋ ಒಂದು ಕಡೆ ಕ್ಯಾನ್ಸರ್ ಉಂಟು ಮಾಡಲು ಅದು ಸಹ ನೇರವಾಗಲ್ಲದಿದ್ದರೂ ಪ್ರತ್ಯಕ್ಷವಾಗಲ್ಲದಿದ್ದರೂ ಪರೋಕ್ಷವಾಗಿ ಅದು ಸಹ ಕಾರಣ ಅಂತ ನಾವು ಹೇಳಬಹುದು. ಜೊತೆಗೆ ನಮ್ಮ ದೇಹದಲ್ಲಿ ಈ ಒಂದು ಅಡಿಪೋನೆಕ್ಟಿನ್ ಅಂತ ಇದೆ. ಅಡಿಪೋನೆಕ್ಟಿನ್ನ ಕೆಲಸ ಏನು ಅಂತಂದರೆ ದೇಹವನ್ನು ರಕ್ಷಣೆ ಮಾಡುವಂತಹದ್ದು. ಆದರೆ ಕೆಲವೊಮ್ಮೆ ಏನಾಗುತ್ತೆ, ಅಡಿಪೋನೆಕ್ಟಿನ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ, ಅದರ ಬದಲು ಅಡಿಪೋಕೈನ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಬರುತ್ತೆ. ಈ ಅಡಿಪೋಕೈನ್ಗಳು ಜಾಸ್ತಿ ಆದಂತೆ ಅದು AMPK ಪಾತ್ವೆ ಅಂತ ಇದೆ. ಆ AMPK ಪಾತ್ವೇನ ಕಡಿಮೆ ಮಾಡಿ mTOR ಪಾತ್ವೇನ ಆ್ಯಕ್ಟಿವೇಟ್ ಮಾಡುತ್ತೆ. ಅದು ಆ್ಯಕ್ಟಿವೇಟ್ ಆದಾಗ ಸೆಲ್ಸ್ಗಳು ಬೇಗ ಡಿವೈಡ್ ಆಗೋದಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಇಲ್ಲಿ ಆಟೋಫೇಜಿ, MTOR ಪಾತ್ವೆ ಕಡಿಮೆ ಆದರೆ ಮಾತ್ರ ದೇಹದಲ್ಲಿ ಆಟೋಫೇಜಿ ಎನ್ನುವ ಒಂದು ಪ್ರಕ್ರಿಯೆ ನಡೆಯೋದು. ಆಟೋಫೇಜಿ ನಡೆದರೆ ನಮ್ಗೆ ಅನುಕೂಲ. ಕಾರಣ ಏನಂದರೆ ಹಾಳಾಗಿರುವುದು ಸಣ್ಣ ಅವಾಗಿನೂ ಹುಟ್ಟಿರುವಂತಹ ಅವಾಗಿನೂ ಕ್ಯಾನ್ಸರ್ ಜೀವಕೋಶಗಳಾಗಿದೆಯಲ್ಲ ಅಂಥ ಜೀವಕೋಶಗಳು, ಹಾಳಾಗಿರುವ ಜೀವಕೋಶಗಳು ಅಥವಾ ಏನಾದರೂ ಇನ್ಫೆಕ್ಟೆಡ್ ಅಂತ ಅಂತೀವಲ್ಲ ಜೀವಕೋಶಗಳು, ಇವುಗಳನ್ನು ದೇಹ ಬ್ರೇಕ್ ಮಾಡುತ್ತೆ. ಏಕೆಂದರೆ ಎನರ್ಜಿನ ಕನ್ಸರ್ವ್ ಮಾಡೋದಕ್ಕೋಸ್ಕರ ಬ್ರೇಕ್ ಮಾಡಿ ಅಲ್ಲಿರುವಂತಹ ಎನರ್ಜಿ ಏನಿದೆ ಅದನ್ನು ಬಳಕೆ ಮಾಡುತ್ತೆ. ಯಾವಾಗ ನಾವು ಸತತವಾಗಿ ಆಹಾರವನ್ನು ಸೇವನೆ ಮಾಡ್ತಾನೇ ಇರ್ತೀವಿ, ಬೊಜ್ಜುತನ ಅದರಿಂದನೇ, ಆಹಾರ ಕ್ಯಾಲೋರಿಗಳು ಜಾಸ್ತಿ ಇರುತ್ತೆ, ಆಗ MTOR ಪಾತ್ವೆ ಯಾವಾಗಲೂ ಪೀಕಲ್ಲಿರುತ್ತೆ. ಹಾಗಾಗಿ ಅದು ಆಟೋಫೇಜಿಯನ್ನು ಯಾವತ್ತೂ ದೇಹದಲ್ಲಿ ಇನಿಷಿಯೇಟ್ ಮಾಡೋದೇ ಇಲ್ಲ. ಕ್ಯಾನ್ಸರ್ ಜೀವಕೋಶಗಳಿದ್ದರೂ ದೇಹ ಅವನ್ನ ರೆಕಗ್ನೈಸ್ ಮಾಡೋಲ್ಲ, ಅಥವಾ ಹಾಳಾದ ಜೀವಕೋಶಗಳಿದ್ದರೂ ರೆಕಗ್ನೈಸ್ ಮಾಡೋಲ್ಲ. ಕಾರಣ ಆಟೋಫೇಜಿ ಎನ್ನುವ ಒಂದು ಪ್ರಕ್ರಿಯೆ ಆ್ಯಕ್ಟಿವೇಟೇ ಆಗೋದಿಲ್ಲ. ಹಾಗಾಗಿ ದೇಹದಲ್ಲಿ ಈ ಆಟೋಫೇಜಿ ನಡೆಯೋದೇ ಇರುವ ಕಾರಣ ಜೀವಕೋಶಗಳು ಕ್ಯಾನ್ಸರ್ ಜೀವಕೋಶಗಳಾಗುವ ಸಾಧ್ಯತೆ ಹೆಚ್ಚು ಅಂತ ಹೇಳಬಹುದು. ಜೊತೆಯಲ್ಲಿ ಏನಾಗುತ್ತೆ, ಕೊಬ್ಬಿನ ಈ ಅಡಿಪೋಸೈಟ್ಗಳು ಏನಿದೆ, ಕೊಬ್ಬಿನ ಜೀವಕೋಶಗಳಿದೆಯಲ್ಲ, ಇದು ಆ್ಯರೋಮೆಟೇಸ್ ಎನ್ನುವ ಒಂದು ಎನ್ಸೈಮನ್ನು ಬಳಕೆ ಮಾಡಿಕೊಂಡು ಆ ಕೊಬ್ಬನ್ನು ಬಳಕೆ ಮಾಡಿಕೊಂಡು ಹೆಚ್ಚು ಟೆಸ್ಟೋಸ್ಟಿರಾನ್, ಈ ಎಸ್ಟ್ರೋಜನ್ನ ಬಿಡುಗಡೆ ಮಾಡೋಕ್ಕೆ ಆರಂಭ ಮಾಡುತ್ತೆ. ಆ್ಯರೋಮೆಟೇಸನ್ನು ಬಳಕೆ ಮಾಡಿಕೊಂಡು ಕೊಬ್ಬಿನ ಜೀವಕೋಶಗಳು ಎಸ್ಟ್ರೋಜನ್ನ ಬಿಡುಗಡೆ ಮಾಡ್ತಾ ಬರುತ್ತೆ. ಹೆಚ್ಚಾದ ಎಸ್ಟ್ರೋಜನ್, ಅದು ಮಹಿಳೆಯರಲ್ಲಿ ಎಸ್ಟ್ರೋಜನ್ನು ತುಂಬ ಬೇಕು, ಮಹಿಳೆಯರ ಒಂದು ಹಾರ್ಮೋನೇ ಎಸ್ಟ್ರೋಜನ್ನು. ಆದರೆ ಎಸ್ಟ್ರೋಜನ್ ಪ್ರಮಾಣ ದೇಹದಲ್ಲಿ ಜಾಸ್ತಿ ಆದಂಗೆ ದೀರ್ಘಕಾಲ ಎಸ್ಟ್ರೋಜನ್ನು ದೇಹದಲ್ಲಿ ಇದ್ದರೆ ಅದು ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಒವೇರಿಯನ್ ಕ್ಯಾನ್ಸರ್ ಉಂಟು ಮಾಡುವ ಸಾಧ್ಯತೆ ಜಾಸ್ತಿ. ಕಾರಣ ಇದು ನೇರವಾಗಿ ಅದರ ರೆಸೆಪ್ಟಾರ್ಗಳು ಮೆಮರಿ ಸೆಲ್ಸ್ಗಳ ಮೇಲಿದೆ. ಆಮೇಲೆ ನಮ್ಮ ಒಂದು ಜನನೇಂದ್ರಿಯಗಳಿಗೆ ಸಂಬಂಧಿಸಿದಂಥ ಓವರಿಗಳಾಗಬಾರ್ದು, ಯೂಟ್ರಸ್ಸು, ಇಂಥ ಕಡೆ ಅದರ ರೆಸೆಪ್ಟಾರ್ಗಳಿದೆ. ಇದೇನಾಗುತ್ತೆ, ಅಲ್ಲಿ ಹೋಗಿ ಬೈಂಡ್ ಆಗ್ತಾ ಬರುತ್ತೆ. ಹೆಚ್ಚಾದ ಎಸ್ಟ್ರೋಜನ್ ಬೈಂಡ್ ಆಗಿ ಹಲವಾರು ಜೀನ್ಸ್ಗಳು, ಮುಖ್ಯವಾಗಿ ಮಿಕ್ ಪಾತ್ವೆನ ಆ್ಯಕ್ಟಿವೇಟ್ ಮಾಡಿಬಿಡುತ್ತೆ. ಅದೊಂದು ಬಹಳ ಮುಖ್ಯವಾದ ಟ್ರಾನ್ಸ್ಕ್ರಿಪ್ಷನ್ ಫ್ಯಾಕ್ಟರು. ಜಾಸ್ತಿ ಆದಂಗೆ ಜೀನ್ಸ್ ಆ್ಯಕ್ಟಿವೇಷನು ಜಾಸ್ತಿ ಆಗ್ತಾ ಬರುತ್ತೆ. ಸೈಕ್ಲಿನ್ ಡಿಗಳು, ಕೈನೇಸಸ್ಗಳು, ಇವುಗಳನ್ನೆಲ್ಲ ಜಾಸ್ತಿ ಆ್ಯಕ್ಟಿವೇಟ್ ಮಾಡೋದ್ರಿಂದ ಅದೇನಾಗುತ್ತೆ, ಮುಂದಿನ ದಿನದಲ್ಲಿ ಜೀವಕೋಶಗಳ ಅನಿಯಂತ್ರಣ ಒಂದು ಪ್ರಕ್ರಿಯೆ, ಡಿವಿಷನ್ ಏನಂತೀವಿ, ಅದು ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಹೆಚ್ಚಾದ ಎಸ್ಟ್ರೋಜನ್, ಅದು ಕೊಬ್ಬಿನ ಜೀವಕೋಶಗಳಿಂದನೇ ಆಗೋವಂಥದ್ದು, ಅದು ಏನು ಮಾಡುತ್ತೆ, ಆ ಎಸ್ಟ್ರೋಜನ್ನ ಬಿಡುಗಡೆ ಮಾಡುತ್ತೆ. ಆ್ಯರೋಮೆಟೇಸನ್ನು ಬಳಕೆ ಮಾಡಿಕೊಂಡು, ಕೊಬ್ಬನ್ನು ಬಳಕೆ ಮಾಡಿಕೊಂಡು ಆ್ಯರೋಮೆಟೇಸ್ ಮುಖಾಂತರ ಎಸ್ಟ್ರೋಜನ್ನ ಬಿಡುಗಡೆ ಮಾಡೋದ್ರಿಂದ ಜಾಸ್ತಿ ಹೆಚ್ಚಾದ ದೇಹದ ತೂಕ ಜಾಸ್ತಿ ಆದಂಗೆ ಕ್ಯಾನ್ಸರ್ಗೆ ತುತ್ತಾಗುವ ಸಾಧ್ಯತೆಯೂ ಸಹ ಹೆಚ್ಚು ಅಂತಲೇ ವಿಜ್ಞಾನಿಗಳು ತಿಳಿಸಿದ್ದಾರೆ. ಜೊತೆಯಲ್ಲಿ ಹೆಚ್ಚಾದ ಲೆಪ್ಟಿನ್ ರೆಸಿಸ್ಟೆನ್ಸ್ ಅಂತೀವಲ್ಲ, ಅದು ಸಹ ಅದೇನಂತಂದರೆ ಒಂದು ಸ್ಯಾಟಿಟಿ ಹಾರ್ಮೋನ್, ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥದ್ದು. ಅದು ರೆಸಿಸ್ಟೆನ್ಸ್ ಆದಾಗ ಏನಾಗುತ್ತೆ ಅಂದರೆ ದೇಹದ ತೂಕ ಜಾಸ್ತಿ ಆಗುತ್ತೆ. ಅದು ಇಂಡೈರೆಕ್ಟಾಗಿ ಹಲವಾರು ಜೀನ್ಸ್ಗಳಲ್ಲಿ ಮಾಡಿಫಿಕೇಷನ್ ಮಾಡುತ್ತೆ. ಅದರಲ್ಲೂ ಮುಖ್ಯವಾಗಿ P53, P10 ಈ ಥರದ ಹಲವಾರು ಜೀನ್ಸ್ಗಳು, ಮುಖ್ಯವಾದ ಟ್ಯೂಮರ್ ಸಪ್ರೆಸರ್ ಜೀನ್ಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಮಾಡೋದರಿಂದ ಆ ಟ್ಯೂಮರ್ ಸಪ್ರೆಸರ್ ಜೀನ್ಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಜೀವಕೋಶಗಳ ಒಂದು ಡಿವಿಷನ್, ಅನ್ಕಂಟ್ರೋಲ್ಡ್ ಸೆಲ್ ಪ್ರಾಲಿಫರೇಷನ್ ಅಂತ ಕರಿತೀವಲ್ಲ, ಅದು ಜಾಸ್ತಿ ಆಗುತ್ತೆ ಅಂತ ಹಲವಾರು ಸಂಶೋಧನಾ ವರದಿಗಳು ತಿಳಿಸಿವೆ. ಸೋಯಾಬೀನ್ ಆಗಿರ್ಬೋದು, ಗೋಧಿ, ಬಾರ್ಲಿ, ಓಟ್ಸ್, ಇದರ ಜೊತೆಗೆ ಡ್ರೈ ಫ್ರೂಟ್ಸ್ಗಳು, ಬಹಳಷ್ಟು ಒಣಗಿದಂತಹ ಡ್ರೈ ಫ್ರೂಟ್ಸ್ಗಳು, ಇವುಗಳಲ್ಲಿ ಎಲ್ಲದರಲ್ಲೂ ಸಾಮಾನ್ಯವಾಗಿ ನಾವು ನೋಡುವ ಹಾಗೆ ಗೋಡಂಬಿ, ಬಾದಾಮಿ, ಇದು ಎಲ್ಲದರಲ್ಲೂ ಈ ಒಂದು ಸಸ್ಯಜನ್ಯ ಕೊಬ್ಬುಗಳಿದೆ, ಫೈಟೋಸ್ಟಿರಾಲ್ಗಳು ಅಂತ ನಾವೇನಂತೀವಿ.
ಅದು ಇದೆ. ಮತ್ತು ನಮ್ಮ ದೇಹದಲ್ಲಿ, ಪ್ರಾಣಿಗಳ ದೇಹದಲ್ಲಿ ಯಾವ ರೀತಿ ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ಗಳು ಕೆಲಸ ಮಾಡುತ್ತೆ, ಅದೇ ಥರದ ಕೆಲಸವನ್ನು ಸ್ಥಿರತೆ, ಜೀವಕೋಶಗಳ ಸ್ಥಿರತೆ, ಅದರ ಮೆಂಬ್ರೇನ್, ಹೊರಗಡೆ ಇರುವಂತಹ ಒಂದು ಜೀವಕೋಶದ ಮೆಂಬ್ರೇನ್ ಇದೆ, ಅದನ್ನು ಕಾಪಾಡುವಲ್ಲಿ. ಏಕೆಂತಂದರೆ ಕೋಶ ಪೊರೆ ಅಂತ ನಾವೇನು ಕರಿತೀವಿ, ಪ್ಲಾಸ್ಮಾ ಮೆಂಬ್ರೇನ್, ಅದರಲ್ಲಿ ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ಗಳಿರುತ್ತೆ. ಹಾಗಾಗಿ ಕೊಲೆಸ್ಟ್ರಾಲ್ ಮಾಲಿಕ್ಯೂಲಿಂದನೇ ಆ ಜೀವಕೋಶಕ್ಕೆ ಒಂದು ಸ್ಥಿರತೆ ಉಂಟಾಗಿರುವಂಥದ್ದು. ಇದೇ ರೀತಿಯ ಕೆಲಸವನ್ನು ಸಹ ಈ ಸಸ್ಯಜನ್ಯ ಕೊಬ್ಬುಗಳು ಮಾಡುತ್ತೆ. ಹಾಗಾದರೆ ಈ ಸಸ್ಯಜನ್ಯ ಕೊಬ್ಬುಗಳು ನಮ್ಮ ದೇಹಕ್ಕೆ ಒಳ್ಳೆಯದ ಅಂದರೆ ಖಂಡಿತ ಒಳ್ಳೆಯದು. ನಾವು ಇವುಗಳನ್ನು ಕಂಪಲ್ಸರಿ ಅಥವಾ ಕಡ್ಡಾಯವಾಗಿ ಸೇವನೆ ಮಾಡಲೇಬೇಕು. ಇವುಗಳನ್ನು ಸೇವನೆ ಮಾಡಿದ್ರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಹಾಗಾದರೆ ಇದು ಯಾವ ರೀತಿ ಅಂತ ನಾವು ನೋಡೋದಾದರೆ, ಸಸ್ಯಜನ್ಯ ಕೊಬ್ಬುಗಳನ್ನು ನಾವು ಸೇವನೆ ಮಾಡಿದಾಗ, ಅಂದರೆ ಎಳ್ಳು, ಕಡಲೆಕಾಯಿ ಬೀಜ, ಸೋಯಾಬೀನ್ಗಳು, ಅಗಸೆ ಬೀಜ ಅಥವಾ ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ, ಜೋಳದ ಎಣ್ಣೆ, ಈ ಥರದ್ದು ಎಲ್ಲ, ಮತ್ತು ರೈಸ್ ಬ್ರ್ಯಾನ್ ಆಯಿಲ್, ಇದೆಲ್ಲ ಇದನ್ನು ನಾವು ಅಡಿಗೆಯಲ್ಲಿ ಬಳಸಿದ್ರೆ ಅಥವಾ ನಮ್ಮ ಅಡಿಗೆ ತಯಾರಿಕೆಯಲ್ಲಿ ಇದನ್ನು ಬಳಸ್ತಾ ಬಂದರೆ, ಸಸ್ಯಜನ್ಯ ಕೊಬ್ಬುಗಳನ್ನು ಬಳಸ್ತಾ ಬಂದರೆ, ಕರುಳಿನಲ್ಲಿ ಏನಾಗುತ್ತೆ ಅಂದರೆ, ಕರುಳಿನಲ್ಲಿ ಒಂದು ಮೈಸೆಲ್ ಅಂತ ಇದೆ. ಅದೇನು ಅಂತಂದರೆ, ಕರುಳಿನಲ್ಲಿ ಕೊಲೆಸ್ಟ್ರಾಲ್, ನಾವು ಸೇವಿಸುವ ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್, ಈಗ ಪ್ರಾಣಿಗಳಲ್ಲಿರುವಂಥ ಕೊಲೆಸ್ಟ್ರಾಲು, ನಾನ್ ವೆಜಿಟೇರಿಯನ್ ಡಯಟ್ನ ನಾವು ತಗೊಂತೀವಿ, ಅದರಲ್ಲಿ ಕೊಲೆಸ್ಟ್ರಾಲ್ ಇರುತ್ತೆ. ಅದರಲ್ಲೂ ಕೋಳಿಗಳಲ್ಲಿ ಅಥವಾ ಮಾಂಸದಲ್ಲಿ ಇರುವಂತಹ ಈ ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ಗಳನ್ನು ಹೀರಿಕೊಳ್ಳೋದು ಮೈಸೆಲ್ ಅಂತ ನಮ್ಮ ಕರುಳಿನಲ್ಲಿ ಕೆಲವೊಂದು ಅಣುಗಳಿವೆ. ಅವುಗಳ ಮುಖಾಂತರವೇ ಕೊಲೆಸ್ಟ್ರಾಲ್ನ ಹೀರಿಕೊಂಡು ಅದನ್ನು ನಂತರ ಜೀವಕೋಶಗಳಿಗೆ ರವಾನೆಯಾಗುವುದು, ರಕ್ತದಲ್ಲಿ ಇದೆಲ್ಲ ನಡೆಯುವಂಥದ್ದು ಮೈಸೆಲ್ಗಳ ಮುಖಾಂತರವೇ. ಇಲ್ಲಿ ನಾವು ಈ ಒಂದು ಸಸ್ಯಜನ್ಯ ಕೊಬ್ಬನ್ನು ಸೇವನೆ ಮಾಡಿದಾಗ ಅಡಿಗೆಯಲ್ಲಿ ಇವುಗಳನ್ನು, ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ, ಇವುಗಳನ್ನೆಲ್ಲ ನಾವು ಹೆಚ್ಚು ಬಳಕೆ ಮಾಡಿದಂಥ ಸಂದರ್ಭದಲ್ಲಿ, ನಾನ್ ವೆಜಿಟೇರಿಯನ್ ಫುಡ್ನ ಸ್ವಲ್ಪ ಕಡಿಮೆ ಮಾಡಿ ಇವುಗಳನ್ನು ಬಳಕೆ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಇವುಗಳು ಆ ಒಂದು ಪ್ರಾಣಿಗಳ ಕೊಲೆಸ್ಟ್ರಾಲ್ ಏನಿರುತ್ತೆ, ಪ್ರಾಣಿಜನ್ಯ ಅಂತ ಅಂತೀವಲ್ಲ ಕೊಬ್ಬುಗಳು, ಅದರ ಜೊತೆ ಕಾಂಪೀಟ್ ಮಾಡುತ್ತೆ. ಅದರ ಜೊತೆ ಕಾಂಪೀಟ್ ಮಾಡಿ ಇದು ನಮ್ಮ ದೇಹ ಹೆಚ್ಚು ಈ ಪ್ರಾಣಿಜನ್ಯ ಕೊಲೆಸ್ಟ್ರಾಲ್ನ ಹೀರಿಕೊಳ್ಳದಿದ್ದ ಹಾಗೆ ತಡೆಗಟ್ಟುತ್ತೆ. ಮತ್ತು ಈ ಸಸ್ಯಜನ್ಯ ಕೊಬ್ಬುಗಳು ನೇರವಾಗಿ ನಮ್ಮ ಜೀವಕೋಶಗಳು ಅಥವಾ ಕರುಳಿನಲ್ಲಿರುವ ಜೀವಕೋಶಗಳು ಹೀರಿಕೊಳ್ಳೋದಿಲ್ಲ. ಅದಕ್ಕೆ ಕಾರಣ ಏನಂತಂದರೆ, NPCL1 ಎನ್ನುವ ಒಂದು ಪ್ರೋಟೀನ್ ಏನಿದೆ, ಅದು ಈ ಸಸ್ಯಜನ್ಯ ಕೊಬ್ಬನ್ನು ಒಳಗೆ ತಗೊಳ್ಳೋದಿಲ್ಲ, ಜೀವಕೋಶದ ಒಳಗೆ ತಗೊಳ್ಳೋದಿಲ್ಲ, ಅದನ್ನು ಹೊರಗಡೆ ಕರುಳಿನಲ್ಲಿ ಹಾಗೆ ಇರುವ ಹಾಗೆ ನೋಡಿಕೊಳ್ಳುತ್ತೆ. ಆದರೆ ABCG ಅನ್ನುವ ಎರಡು ಅದು ಟ್ರಾನ್ಸ್ಪೋರ್ಟರ್ಗಳೇನು ಮಾಡುತ್ತೆ ಅಂದರೆ, ಸ್ವಲ್ಪ ಪ್ರಮಾಣದಲ್ಲಿ ಈ ಸಸ್ಯಜನ್ಯ ಕೊಬ್ಬುಗಳನ್ನು ತಗೊಳ್ಳುತ್ತೆ. ಹಾಗಾಗಿ ದೇಹದ ಒಳಗಡೆ ಸಸ್ಯಜನ್ಯ ಕೊಬ್ಬು ಹೋಗೋದು ಕಡಿಮೆ, ಪ್ರಾಣಿದು ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ಗಳು ಸ್ವಲ್ಪ ಜಾಸ್ತಿ ಹೋಗುತ್ತೆ. ಆದರೆ ಸಸ್ಯಜನ್ಯ ಕೊಬ್ಬನ್ನು ನಾವು ಹೆಚ್ಚು ಸೇವನೆ ಮಾಡಿದಾಗ ಕಾಂಪಿಟೇಷನ್ ಇರುತ್ತೆ ಒಳಗಡೆ ಹೋಗೋದಕ್ಕೆ, ಸಸ್ಯಜನ್ಯ ಕೊಬ್ಬಿಗೆ, ಪ್ರಾಣಿಜನ್ಯ ಕೊಬ್ಬಿಗೆ. ಹಾಗಾಗಿ ಇದೇನು ಮಾಡುತ್ತೆ, ದೇಹ ಹೆಚ್ಚು ಕೊಲೆಸ್ಟ್ರಾಲನ್ನು ಹೀರಿಕೊಳ್ಳದಿದ್ದ ಹಾಗೆ ತಡೆಗಟ್ಟುವ ಶಕ್ತಿ ಇವುಗಳಿಗೆ, ಫೈಟೋಸ್ಟಿರಾಲ್ಗಳಿಗೆ ಇರೋದರಿಂದ ಇವುಗಳನ್ನು ನಾವು ಕಡ್ಡಾಯವಾಗಿ ಪ್ರತಿನಿತ್ಯ ಬಳಕೆ ಮಾಡಲೇಬೇಕು. ಬಳಕೆ ಮಾಡ್ತಾ ಬಂದರೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಆಗುತ್ತೆ. ಕಾರಣ ಇವೆರಡಕ್ಕೂ ಸ್ಪರ್ಧೆ ಇರೋದರಿಂದ ಮೈಸೆಲ್ ಮುಖಾಂತರ ಕೊಲೆಸ್ಟ್ರಾಲ್ ಒಳಗಡೆ ಹೋಗಬೇಕು, ಅದನ್ನು ಇದು ತಡೆಗಟ್ಟುತ್ತೆ. ಹಾಗಾಗಿ ಇದರ ಪ್ರಮುಖವಾದ ಕೆಲಸ ಏನಂದರೆ, ಕರುಳಿನಲ್ಲಿದ್ದುಕೊಂಡು ಹೆಚ್ಚು ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ಗಳು ರಕ್ತ ಪರಿಚಲನೆಯಲ್ಲಿ ಜೀವಕೋಶಕ್ಕೆ ಹೋಗದೇ ಇದ್ದ ಹಾಗೆ ತಡೆಗಟ್ಟುವುದು, ನೋಡಿಕೊಳ್ಳುವುದೇ ಸಸ್ಯಜನ್ಯ ಕೊಬ್ಬು ಅಥವಾ ಫೈಟೋಸ್ಟಿರಾಲ್ನ ಅತ್ಯಂತ ಪ್ರಮುಖವಾದ ಕೆಲಸ. ಕೆಲವೊಬ್ಬ ವ್ಯಕ್ತಿಗಳಲ್ಲಿ ಏನಾಗಿರುತ್ತೆ ಅಂತಂದರೆ, ABC ಟ್ರಾನ್ಸ್ಪೋರ್ಟರ್ಸ್ಗಳು ಅಂತ ಅಂದೆ, ಇವುಗಳಲ್ಲಿ ಏನೋ ಒಂದು ಮ್ಯೂಟೇಷನ್ಗಳಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಅವರ ದೇಹದಲ್ಲಿ ಈ ಕರುಳಿನಲ್ಲೇ ಇರಬೇಕಾದ ಸಸ್ಯಜನ್ಯ ಫೈಟೋಸ್ಟಿರಾಲ್ಗಳು ರಕ್ತದಲ್ಲಿ ಸೇರ್ಕೊಂಡ್ಬಿಡುತ್ತೆ, ಜೀವಕೋಶಗಳಿಗೆ ಹೋಗುತ್ತೆ. ಹಾಗಾಗಿ ಅತಿ ಹೆಚ್ಚು ಈ ಒಂದು ಸಸ್ಯಜನ್ಯ ಕೊಬ್ಬು ದೇಹದಲ್ಲಿ ಸೇರ್ಕೊಳ್ಳೋದ್ರಿಂದ ಅವರಿಗೆ ನಾನಾ ರೀತಿಯ ತೊಂದರೆಗಳು, ರಕ್ತದೊತ್ತಡ ಆಗ್ಬೋದು, ಅದು ಬ್ಲಾಕೇಜ್ಗಳು, ಹೃದಯದಲ್ಲಿ ಬ್ಲಾಕೇಜು, ಈ ಥರದ ಬಹಳಷ್ಟು ತೊಂದರೆಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಸಸ್ಯಜನ್ಯ ಕೊಬ್ಬನ್ನು ನಾವು ಫೈಟೋಸ್ಟಿರಾಲ್ನ ಬಳಕೆ ಮಾಡಲೇಬೇಕು. ಕಾರಣ ಇವುಗಳು ಯಾವಾಗ ಸೇಫ್ ಅಂದರೆ, ಕರುಳಿನಲ್ಲಿ ಇದ್ದಾಗ ಮಾತ್ರ ಸೇಫು, ಒಳಗಡೆ ಹೋಗಬಾರ್ದು. ಕರುಳಿನಲ್ಲಿ ಇದ್ದುಕೊಂಡು ಇವೇನು ಮಾಡುತ್ತೆ,
ದೇಹ ಅತಿ ಹೆಚ್ಚು ಕೊಲೆಸ್ಟ್ರಾಲ್ನ ಪಡೆಯದೇ ಇದ್ದ ಹಾಗೆ, ಈಗ ನೋಡಿ ಈ ಎಣ್ಣೆಗಳನ್ನು ನಾವು ಬಳಕೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ ಅಥವಾ ಡ್ರೈ ಫ್ರೂಟ್ಸ್ಗಳನ್ನ ತಿಂತೀವಿ, ಕಡಲೆಕಾಯಿ ಬೀಜ ತಿಂತೀವಿ, ಅಗಸೆ ಬೀಜ ತಿಂತೀವಿ, ಇದರ ಜೊತೆಗೆ ಮಾಂಸವನ್ನು ಸಹ ತಿಂತೀವಿ. ಅವಾಗೇನಾಗುತ್ತೆ, ಮಾಂಸದಲ್ಲಿರುವ ಅತಿಯಾದ ಕೊಲೆಸ್ಟ್ರಾಲ್ ಏನಿರುತ್ತೆ ಅದು ದೇಹದ ಒಳಗಡೆ ಹೋಗೋದಿಲ್ಲ, ನಮಗೆ ಯಾವುದೇ ರೀತಿಯ ತೊಂದರೆಯನ್ನು ಕೊಡೋದಿಲ್ಲ, ಕರುಳಿನಲ್ಲೇ ಉಳ್ಕೊಂಬಿಡುತ್ತೆ. ಕಾರಣ ಅದು ನಾವು ತಯಾರು ಮಾಡುವುದು ಈ ಎಣ್ಣೆಗಳನ್ನು ಬಳಸಿ. ಹಾಗಾಗಿ ಸಸ್ಯಜನ್ಯ ಕೊಬ್ಬುಗಳು ನಮಗೆ ಎಲ್ಲೋ ಒಂದು ರೀತಿಯ ರಕ್ಷಣಾತ್ಮಕವಾದ ಒಂದು ವ್ಯವಸ್ಥೆ ಅಂತಲೇ ಹೇಳ್ಬೋದು. ದೇಹಕ್ಕೆ ಅತಿ ಹೆಚ್ಚು ಕೊಲೆಸ್ಟ್ರಾಲ್ ಸೇರದೇ ಇದ್ದ ಹಾಗೆ ತಡೆಗಟ್ಟುವ ಶಕ್ತಿ ಇದಕ್ಕಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಈ ಸಸ್ಯಜನ್ಯ ಕೊಬ್ಬುಗಳನ್ನು ನಾವು ಬಳಕೆ ಮಾಡಿದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಕರುಳಿನಲ್ಲಿ ಇವು ಎಷ್ಟು ಇರುತ್ತೆ ಅಷ್ಟು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ದೇಹ ಹೀರಿಕೊಳ್ಳುವುದು ಕಡಿಮೆಯಾಗ್ತಾ ಬರುತ್ತೆ. ದೇಹದಲ್ಲಿ LDLನ ಪ್ರಮಾಣ, ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ಗಳು, ಅವುಗಳು ಜಾಸ್ತಿ ಆದಂಗೆ ಅದು ಆಕ್ಸಿಡೇಷನ್ಗೆ ಒಳಪಡುತ್ತೆ. ಆಕ್ಸಿಡೇಷನ್ಗೆ ಒಳಪಟ್ಟಾಗ ಅದನ್ನು ಗುರುತಿಸಿದಂಥ ಮ್ಯಾಕ್ರೋಫೇಜಸ್ಗಳು ಅಲ್ಲಿ ಬಂದು ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ. ಉರಿಯೂತ ಅಂತ ಅಂತೀವಲ್ಲ, ಇನ್ಫ್ಲಮೇಷನ್ ಜಾಸ್ತಿ ಆದ ನಂತರ ಏನಾಗುತ್ತೆ, ಫೋಮ್ ಸೆಲ್ಸ್ಗಳನ್ನು ಅದು ಫಾರ್ಮ್ ಮಾಡಿಬಿಡುತ್ತೆ. ಅದನ್ನು ಅಥಿರೋಸ್ಕ್ಲಿರೋಸಿಸ್ ಅಂತ ಕರಿತೀವಿ. ಈ ಅಥಿರೋಸ್ಕ್ಲಿರೋಸಿಸ್ ಉಂಟಾಗುವುದು LDL ಪ್ರಮಾಣ ಜಾಸ್ತಿ ಇದ್ದಾಗ. ಯಾವ ಸಂದರ್ಭದಲ್ಲಿ ಅಂದರೆ ಈ ಫೈಟೋಸ್ಟಿರಾಲ್ ಯಾರು ಬಳಕೆ ಮಾಡೋದಿಲ್ಲ ಅಂಥವರಿಗೆ ಈ LDL ಹೆಚ್ಚಾಗುವ ಸಾಧ್ಯತೆ ಇದೆ. ಹಾಗಾಗಿ ಫೈಟೋಸ್ಟಿರಾಲ್ಗಳನ್ನು ಯಾರು ಬಳಕೆ ಮಾಡ್ತಾರೆ, ಸಸ್ಯಜನ್ಯ ಕೊಬ್ಬುಗಳನ್ನು ಯಾರು ಬಳಕೆ ಮಾಡ್ತಾರೆ, ಅವರಿಗೆ ಅವರ ದೇಹದಲ್ಲಿ LDL ಆಕ್ಸಿಡೇಷನ್ ಆಗುವ ಸಾಧ್ಯತೆ ಕಡಿಮೆ. ಕಾರಣ ಇದು ಹೆಚ್ಚಾದ LDLನ ಹಾಗೆ ಇಡುತ್ತೆ ಹೊರತು ದೇಹ ಅದನ್ನು ತೆಗೆದುಕೊಳ್ಳೋದಕ್ಕೆ ಸಸ್ಯಜನ್ಯ ಕೊಬ್ಬುಗಳು ಬಿಡೋದಿಲ್ಲ. ಇದರಿಂದ ಹೃದಯದ ರಕ್ಷಣೆ ಮಾಡ್ದಂಗಾಗುತ್ತೆ. ಇನ್ನು ಬಹಳ ಪ್ರಮುಖವಾಗಿ ದೇಹದಲ್ಲಿ ಇನ್ಫ್ಲಮೇಷನ್ ಆಗದಿದ್ದ ಹಾಗೆ, ಮ್ಯಾಕ್ರೋಫೇಜಸ್ಗಳಿಂದ ಇನ್ಫ್ಲಮೇಷನ್ ಆಗದಿದ್ದ ಹಾಗೆ ಈ ಸಸ್ಯಜನ್ಯ ಕೊಬ್ಬುಗಳು ತಡೆಯುತ್ತೆ. ಇದು ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾನ ಕಡಿಮೆ ಮಾಡುತ್ತೆ, ಇಂಟರ್ಲ್ಯೂಕಿನ್ 6ನ ಕಡಿಮೆ ಮಾಡುತ್ತೆ. ಅದರ ಬದಲು ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಗಳಾದ ಇಂಟರ್ಲ್ಯೂಕಿನ್ 9 ಆಗ್ಬೋದು, 10 ಆಗ್ಬೋದು, ಅವುಗಳನ್ನು ಜಾಸ್ತಿ ಮಾಡೋದರಿಂದ ದೇಹಕ್ಕೆ ಎಲ್ಲೋ ಒಂದು ಕಡೆ ರಕ್ಷಣೆಯನ್ನು ಇದು ನೀಡ್ತಾ ಬರುತ್ತೆ ಅಂತ ಹೇಳ್ಬೋದು. ಜೊತೆಯಲ್ಲಿ ನಾವು ಸಸ್ಯಜನ್ಯ ಕೊಬ್ಬನ್ನು ಸೇವನೆ ಮಾಡಿದಾಗ ಫೈಟೋಸ್ಟಿರಾಲ್ನ ಇದು ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ವಿಷಗಳನ್ನು ಕಡಿಮೆ ಮಾಡ್ತಾ ಬರುತ್ತೆ. ಅದರಿಂದ ದೇಹವನ್ನು ರಕ್ಷಣೆ ಮಾಡುತ್ತೆ. ಜೊತೆಗೆ ಮೈಟೋಕಾಂಡ್ರಿಯಕ್ಕೂ ತೊಂದರೆ ಆಗದಿದ್ದ ಹಾಗೆ, ಅದು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಆಗಿರ್ಬೋದು, ಯಾವುದಕ್ಕೂ ತೊಂದರೆ ಆಗದಿದ್ದ ಹಾಗೆ ಕಾಪಾಡುವುದು ಈ ಸಸ್ಯಜನ್ಯ ಕೊಬ್ಬುಗಳ ಬಹಳ ಪ್ರಮುಖವಾದ ಕೆಲಸ ಅಂತಲೇ ಅನ್ಬೋದು. ಜೊತೆಯಲ್ಲಿ ಇತ್ತೀಚಿನ ದಿನದಲ್ಲಿ ಒಬಿಸಿಟಿ ಅಥವಾ ಕೊಬ್ಬಿನಿಂದಾಗಿ ನಮ್ಮ ದೇಹದಲ್ಲಿ ಜೀವಕೋಶಗಳು ಅಥವಾ ಕೆಲವೊಂದು ಜೀನ್ಗಳು, ಮುಖ್ಯವಾಗಿ ಟ್ಯೂಮರ್ ಸಪ್ರೆಸರ್ ಜೀನ್ಸ್ಗಳೇನಿದೆ ಅದು ಕ್ಯಾನ್ಸರ್ ಜೀವಕೋಶಗಳಾಗಿ ಪರಿವರ್ತನೆ. ಏಕೆಂದರೆ ಅವುಗಳಲ್ಲಿ ಮ್ಯೂಟೇಷನ್ ಆದಾಗ ಕ್ಯಾನ್ಸರನ್ನು ತಡೆಗಟ್ಟುವ ಶಕ್ತಿ ಅವುಗಳು ಕಳ್ಕೊಳ್ಳುತ್ತೆ. ಅದರಲ್ಲೂ ಪ್ರಮುಖವಾಗಿ ಟ್ಯೂಮರ್ ಸಪ್ರೆಸರ್ ಜೀನಲ್ಲಿ P53 ಆಗಿರ್ಬೋದು, ರೆಟಿನೋಬ್ಲಾಸ್ಟೋಮಾ ಟ್ಯೂಮರ್ ಸಪ್ರೆಸರ್, ಬ್ರಾಕಾ ಆಗಿರ್ಬೋದು, P10 ಆಗಿರಬಹುದು, ಇದರ ಜೊತೆಗೆ BCL, ಈ ಥರದ್ದು ಹಲವಾರು ಸೈಕ್ಲಿನ್ ಅನ್ನು ಬಿಡುಗಡೆ ಮಾಡುವಂಥ ಜೀನು, ಮಿಕ್ ಅದೊಂದು ಟ್ರಾನ್ಸ್ಕ್ರಿಪ್ಷನ್ ಫ್ಯಾಕ್ಟರ್. ಇವುಗಳಲ್ಲಿ ಮ್ಯೂಟೇಷನ್ ಆಗದಿದ್ದ ಹಾಗೆ ಈ ಸಸ್ಯಜನ್ಯ ಕೊಬ್ಬುಗಳು ತಡೆಗಟ್ಟೋದ್ರಿಂದ. ಏಕೆ ಅಂತಂದರೆ ಈ ಕೊಬ್ಬು ಜಾಸ್ತಿ ಆದಂಗೆ ದೇಹದಲ್ಲಿ ಎಡಿಪೋಕೈನ್ಸ್ಗಳು, ಅದರಿಂದ ನಾನಾ ರೀತಿಯ ಬದಲಾವಣೆಗಳಾಗುತ್ತೆ. ಹಾಗಾಗಿ ಎಡಿಪೋಕೈನ್ಗಳು ಜಾಸ್ತಿ ದೇಹದಲ್ಲಿ ಆಗದಿದ್ದ ಹಾಗೆ ತಡೆಗಟ್ಟುವ ಶಕ್ತಿಯನ್ನು ಸಸ್ಯಜನ್ಯ ಕೊಬ್ಬುಗಳು ಹೊಂದಿವೆ. ಹಾಗಾಗಿ ನಾವು ನಮ್ಮ ಅಡಿಗೆಯಲ್ಲಿ ಎಳ್ಳೆಣ್ಣೆ, ಕಡಲೆಕಾಯಿ ಎಣ್ಣೆ, ಸೋಯಾ ಆಗಿರ್ಬೋದು, ಅಗಸೆ ಬೀಜದ ಎಣ್ಣೆ ಆಗಿರ್ಬೋದು ಅಥವಾ ಅಗಸೆ ಬೀಜಗಳಾಗಿರ್ಬೋದು, ಮತ್ತು ಒಣದ್ರಾಕ್ಷಿಗಳು, ಡ್ರೈ ಫ್ರೂಟ್ಸ್ ಅಂತಂತೀವಿ, ಅವೋಕಡ ಅದು ಹಣ್ಣು, ಬೆಣ್ಣೆಹಣ್ಣು ಅಂತೀವಲ್ಲ, ಅದರಲ್ಲೂ ಸಸ್ಯಜನ್ಯ ಕೊಬ್ಬು ಯಥೇಚ್ಛವಾಗಿದೆ. ಈ ಥರ ಬಹಳಷ್ಟು, ಮತ್ತು ಗೋಧಿ, ಬಾರ್ಲಿ, ಓಟ್ಸ್, ಜೋಳದ ಎಣ್ಣೆ, ಈ ಥರದನ್ನು ನಾವು ಬಳಕೆ ಮಾಡ್ತಾ ಬಂದರೆ ಖಂಡಿತವಾಗಲೂ ನಮ್ಮ ಆರೋಗ್ಯದಲ್ಲಿ ಇದೆಲ್ಲ ಒಂದು ಮುನ್ನೆಚ್ಚರಿಕೆ ಅಂತ. ಕಾಯಿಲೆ ಬಂದ ಮೇಲೆ ಅದಕ್ಕೆ ನಾವು ಔಷಧೋಪಚಾರ ಮಾಡುವುದರ ಬದಲು ಕಾಯಿಲೆಯೇ ಬರದಿದ್ದ ಹಾಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದು ಜಾಣತನ ಅಂತ ಅನ್ಬೋದು. ಹಾಗಾಗಿ ಇವುಗಳನ್ನು ನಮ್ಮ ಆಹಾರದಲ್ಲಿ ಸೇರ್ಪಡೆ ಮಾಡಿಕೊಂಡ್ರೆ, ನಮ್ಮ ದಿನನಿತ್ಯದ ಒಂದು ಆಹಾರ ಕ್ರಮದಲ್ಲಿ ಇವುಗಳನ್ನು ಸಹ ನಾವು ಸೇರಿಸಿಕೊಂಡ್ರೆ ಖಂಡಿತವಾಗಿಯೂ ದೇಹದಲ್ಲಿ ಹೆಚ್ಚಾಗುವ ಕೊಲೆಸ್ಟ್ರಾಲನ್ನು ತಡೆಗಟ್ಟುವ ಪರ್ಯಾಯ ಮಾರ್ಗ ಇದು ಅಂತ ಹೇಳ್ಬೋದು. ಕೊಲೆಸ್ಟ್ರಾಲ್ ಮಾಂಸಾಹಾರ ಸೇವನೆ ಮಾಡ್ತಿದ್ದೀವಿ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಿದೆ, ಅದು ಕಡಿಮೆ ಆಗಬೇಕು ಅಂದರೆ ಸಸ್ಯಜನ್ಯ ಕೊಬ್ಬುಗಳನ್ನು ನಾವು ಸೇವನೆ ಮಾಡಬೇಕು. ಫೈಟೋಸ್ಟಿರಾಲ್ನ ಸೇವನೆ ಮಾಡಿದ್ರೆ ಖಂಡಿತವಾಗ್ಲೂ ಕೊಲೆಸ್ಟ್ರಾಲ್ ದೇಹದಲ್ಲಿ ಹೆಚ್ಚಾಗದಿದ್ದ ಹಾಗೆ ಇದು ತಡೆಗಟ್ಟುತ್ತೆ. ನಮಸ್ಕಾರ.